ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ನ್ಯಾಯ ಯಾತ್ರೆಗೆ ಪೊಲೀಸರು ತಡೆಯೊಡ್ಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಹುಲ್ ಪ್ರಯಾಣಿಸುತ್ತಿದ್ದ ಕಾರಿನ ಮೇಲೆಯೇ ದಾಳಿಯಾಗಿದೆ. ಇದೆಲ್ಲ ಆಡಳಿತಾರೂಢ ಟಿಎಂಸಿ ಕೈವಾಡ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಈ ಕುರಿತ ವರದಿ ಇಲ್ಲಿದೆ. ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಭದ್ರತಾ ಲೋಪ ನಡೆದಿದೆ. ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ದುಷ್ಕರ್ಮಿಗಳು ರಾಹುಲ್ ಗಾಂಧಿ ಬೆಂಗಾವಲು ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ದು ಪ್ರಕರಣದ ತನಿಖೆ ನಡೆಯುತ್ತಿದೆ. ಪಕ್ಷದ ನಾಯಕರನ್ನ ಭೇಟಿ ಮಾಡಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾರಿನಿಂದ ಹೊರಬರುತ್ತಿದ್ದು ವಾಹನದ ಹಿಂಬದಿಯ ಗಾಜು ಒಡೆದಿರುವುದು ವಿಡಿಯೋದಲ್ಲಿ ಕಾಣಿಸುತ್ತಿದೆ. इतना भीड़ भाड़ में किसी ने पत्थर मारे होंगे. सरकार ये सूबों की जो पुलिस बल है ये पुलिस नाअंदेखी कर रहे हैं, अनदेखी कर रहे हैं. अनदेखी के चलती बहुत सारे घटना घट सकती है. ये तो छोटी मोटी कोई घटना घटी है, कोई पत्थर मारे हैं, बहुत बड़ी कुछ भी घट सकती है. ಇದರ ಮಧ್ಯೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಆಪ್ತ ಲಲನ್ ಸಿಂಗ್ ರಾಹುಲ್ ಗಾಂಧಿಯನ್ನ ಪಪ್ಪು ಎಂದು ಕರೆದಿದ್ದಾರೆ. ನೀವು ಪಪ್ಪು ಆಗಿದ್ದೀರಿ, ಮುಂದೆಯೂ ಪಪ್ಪು ಆಗಿರುತ್ತೀರಿ, ಪಪ್ಪು ಆಗಿ ಜನರನ್ನ ರಂಜಿಸುತ್ತೀರಿ ಎಂದು ವ್ಯಂಗ್ಯವಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಮತ್ತು ಭ್ರಷ್ಟಾಚಾರ ಕೇಸ್ನಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಬಂಧನವಾಗಿದ್ದು ಜಾರ್ಖಂಡ್ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಧ್ವಜ ದಂಗಲ್ ಜೋರಾಗ್ತಾ ಇದೆ. ಮಂಡ್ಯ ಬಳಿಕ ಎಲ್ಲೆಡೆ ಇದು ಪಸರಿಸ್ತಾ ಇದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಡ್ಯದ ಕೆರಗೋಡಿನಲ್ಲಿ ನಡೆದ ಧ್ವಜ ದಂಗಲ್ ಇನ್ನೂ ರಾಜ್ಯದಲ್ಲಿ ಆರಿಲ್ಲ. ಹೀಗಿರುವಾಗಲೇ ರಾಜ್ಯಾದ್ಯಂತ ಪಸರಿಸುತ್ತಿದೆ. ನಿನ್ನೆ ಶಿವಾಜಿನಗರ ಬಳಿಕ ಜೆಜೆನಗರ ಠಾಣೆ ಮುಂಭಾಗ ಹಸಿರು ಹಳದಿ ಬಣ್ಣದ ಬಾವುಟ ಹಾರಿಸಲಾಗಿದೆ. ಇತ್ತ ಮೈಸೂರಿನ ಅಂಬೇಡ್ಕರ್ ಪಾರ್ಕ್ನಲ್ಲಿ ಟಿಪ್ಪು ಬಾವುಟ ಹಾರಿಸಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ರಾಯಚೂರಿನ ಸಿರಿವಾರದಲ್ಲಿ ಟಿಪ್ಪು ಸುಲ್ತಾನ್ ಚಿತ್ರಕ್ಕೆ ಅವಮಾನ ಮಾಡಲಾಗಿದೆ. ಇದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಧಾರವಾಡದಲ್ಲೂ ಧರ್ಮ ದಂಗಲ್ ಶುರುವಾಗಿದೆ. ರಾಮ ಮಂದಿರ ಬಗ್ಗೆ ವಿವಾದಾತ್ಮಕ ಟ್ವೀಟ್ ಹಾಕಿದ್ದನ್ನ ಪ್ರಶ್ನಿಸಿದ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸ್ ನೋಟಿಸ್ ನೀಡಿದ್ದಾರೆ. ಇದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಸರ್ಕಾರ ಅಂತ ಕೈ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ಇದೀಗ ಅವರೇ ಅಧಿಕಾರಕ್ಕೆ ಬರ್ತಲೇ ಕಟ್ಟಡ ಕಾರ್ಮಿಕ ಇಲಾಖೆಯ ಮಕ್ಕಳಿಗಾಗಿ ಖರೀದಿ ಮಾಡಿದ ಲ್ಯಾಪ್ಟಾಪ್ನಲ್ಲಿ ಕೋಟಿ ಕೋಟಿ ಡೀಲ್ ನಡೆಸಿದೆ. ಮಾರುಕಟ್ಟೆಯಲ್ಲಿರುವ ಲ್ಯಾಪ್ಟಾಪ್ ದರಕ್ಕಿಂತ ದುಪ್ಪಟ್ಟು ಹಣ ನೀಡಿ ಲ್ಯಾಪ್ಟಾಪ್ ಅನ್ನು ಖರೀದಿಸಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ಪಡೆಯುತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಸಾಲು ಸಾಲು ಆರೋಪ ಮಾಡಿದ್ರು. ಇದೀಗ ಕಾಂಗ್ರೆಸ್ ಬಂದು 6 ತಿಂಗಳಲ್ಲಿ ಹಲವು ಆರೋಪಗಳು ಕೇಳಿಬಂದಿವೆ. ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆ ಅರ್ಹ ಫಲಾನುಭವಿಗಳ ಮಕ್ಕಳಿಗಾಗಿ 7,000 ಲ್ಯಾಪ್ಟಾಪ್ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸುವ ಟೆಂಡರ್ ಪಡೆದ 9 ರೀಚ್ ಇನ್ಫೋಟೆಕ್ ಕಂಪನಿ ನಮೂದಿಸಿರುವ ದರ ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟಾಗಿದೆ. ಟೆಂಡರ್ ಪಡೆದ 9 ರೀಚ್ ಕಂಪನಿ HPL ಲ್ಯಾಪ್ಟಾಪ್ ಖರೀದಿಸಿರುವ ಲ್ಯಾಪ್ಟಾಪ್ ಕಂಪನಿ ದರ ಮಾರುಕಟ್ಟೆಯಲ್ಲಿ 35 ರಿಂದ 38 ಸಾವಿರದವರೆಗೆ ದರವಿದೆ. ಆದರೆ ಕಟ್ಟಡ ಕಾರ್ಮಿಕ ಇಲಾಖೆ ಇದೇ ಲ್ಯಾಪ್ಟಾಪ್ಗಳನ್ನು 71,046 ರೂಪಾಯಿಗೆ ಖರೀದಿಸಿರೋದು ಗೊತ್ತಾಗಿದೆ. ಕಲಬುರಗಿ ಮೂಲದ ಹಣಮಂತ ಪೂಜಾರಿ ಪಡೆದ RTI ನಡಿ ಈ ಗೋಲ್ಮಾಲ್ ಬಹಿರಂಗ ಆಗಿದೆ. ಇವತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆದಿರತಕ್ಕಂಥ ಒಂದು ಲ್ಯಾಪ್ಟಾಪ್ ಖರೀದಿ ಹಗರಣ ಅಂತಕ್ಕಂಥದ್ದು ಯಾವ ರೀತಿ ಅಂತಂತಂದರೆ, ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಮೀಸಲಿರ್ತಕ್ಕಂಥ ಅನುದಾನವನ್ನು ಇವರು ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಖರೀದಿ ಮಾಡ್ತಕ್ಕಂಥ ಯೋಜನೆಯಡಿ ಸುಮಾರು ಅರೌಂಡ್ 23 to 24 crore ಹಗರಣ ನಡೆದಿರ್ತಕ್ಕಂಥದ್ದು ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಇವತ್ತು ನಾವು ದಾಖಲೆಗಳ ಮೂಲಕ ಇವತ್ತು ನಾವು ಅದನ್ನು ಬಹಿರಂಗಪಡಿಸ್ತಾ ಇದ್ದೀವಿ. ಮತ್ತು ಈ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೇವಲ ಆ ಒಂದು ಲ್ಯಾಪ್ಟಾಪ್ ದರ ಇರ್ತಕ್ಕಂಥದ್ದು ಕೇವಲ 35 ರಿಂದ 38 ಸಾವಿರ ರೂಪಾಯಿಗಳು.
ಮತ್ತು ಇವರು ಮಂಡಳಿಯಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಅಂದರೆ ಒಂದು ಲ್ಯಾಪ್ಟಾಪಿಗೆ 71,000 ರೂಪಾಯಿ ಅಂತೇಳಿ ಖರೀದಿ ಮಾಡಿದ್ದಾರೆ. ಇದು ಯಾವ ಉದ್ದೇಶಕ್ಕಾಗಿ ಇವರು ಡಬಲ್ ರೇಟ್ ಖರೀದಿ ಮಾಡಿರ್ತಕ್ಕಂಥದ್ದು ನಮ್ಮದೊಂದು ಪ್ರಶ್ನೆ. ವಾಸ್ತವದಲ್ಲಿ ಈ ಟೆಂಡರ್ ಪ್ರಕ್ರಿಯೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಹುತೇಕ ಅಂತಿಮಗೊಂಡಿತ್ತು. ಆದರೆ ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಆರ್ಥಿಕ ಬಿಡ್ ನಡವಳಿ ಅನುಮೋದನೆಗೊಂಡಿರಲಿಲ್ಲ. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಲ್ಯಾಪ್ಟಾಪ್ ಖರೀದಿಯಾಗಿದೆ. ಈ ಖರೀದಿಯಲ್ಲಿ 23 ಕೋಟಿಯಷ್ಟು ಗೋಲ್ಮಾಲ್ ನಡೆದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಚಿವರಾದ ಬಳಿಕ ಅಧಿಕಾರಿಗಳು ಈ ಗೋಲ್ಮಾಲ್ ನಡೆಸಿರೋದು ಗಮನಾರ್ಹವಾಗಿದೆ. ಸಂತೋಷ್ ಲಾಡ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಸ್ಕಾಲರ್ಶಿಪ್ ಅಂತಾರೆ ಪೂರಾ ಕಡಿತಗೊಳಿಸಿದ್ದಾರೆ. 70% ಸ್ಕಾಲರ್ಶಿಪ್ ಕಡಿತಗೊಳಿಸಿದ್ದಾರೆ. ಅದೇ ಈಗ ಟೆಂಡರ್ ಹಗರಣ ಕರೆದು ಏನು ಮಾಡ್ತಾರೆ, ಸ್ಕಾಲರ್ಶಿಪ್ ಕೊಡೋಕ್ಕೆ ಅವರಿಗೆ ಅನುದಾನ ಇಲ್ಲ ಅಂತಾರೆ. ಬಟ್ ಇವಾಗ ಇದು ಒಂದು ಲ್ಯಾಪ್ಟಾಪ್ ನೋಡಿದ್ರೆ ದೊಡ್ಡ ಒಳ್ಳೆಯ ಸ್ಕೀಮ್ ಇದು ಮಾಡಿಬಿಟ್ರೆ ಏನಪ್ಪ ಅಂದ್ರೆ ದೊಡ್ಡ ಹಗರಣ ಇದೆ. 7,000 ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡಿದರೆ ಒಂದು 4 ಡಿವಿಷನ್ಗೆ ಎಲ್ಲ ಡಿವಿಷನ್ಗಳಿಗೆ 300 ಲ್ಯಾಪ್ಟಾಪ್ ಹೋಗಿದ್ದಾವೆ. ಇದರಿಂದ ಮಿನಿಮಮ್ ಭಾಳ ಅವ್ಯವಹಾರ ಆಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.